ಕೇಂದ್ರದಿಂದ ಅನುದಾನ ಬಿಡುಗಡೆ ವಿಚಾರಕ್ಕೆ ವಾರ್ ನಿಲ್ತಾ ಇಲ್ಲ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಬಿಡುಗಡೆ ಮಾಡಿದೆ ಹೇಳಿ ನೋಡೋಣ. ನಮ್ಮ ಸರ್ಕಾರದ ಅನುದಾನದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಜನರನ್ನ ಮೂರ್ಖರನ್ನಾಗಿ ಮಾಡುವ ಕೆಲಸ ನಾವು ಮಾಡಿಲ್ಲ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವರು. ಸುಳ್ಳನ್ನು ಸತ್ಯ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ಕಾಂಗ್ರೆಸ್ನವರು. ಸತ್ಯ ಸುಳ್ಳಿನ ಬಗ್ಗೆ ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ. ಮೈಸೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ರೊಕ್ಕ, ಇವತ್ತು ಬಡವರ ರೊಕ್ಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೊಕ್ಕ, ಇವತ್ತು ಈ ರೊಕ್ಕದ ಮೇಲೆ ಇವತ್ತು ಅವರು ಇವತ್ತು ಚೆಲ್ಲಾಟ ಆಡಿದ್ರೋ ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ. ಅವರು ಈ 2023-24 ಇಸ್ವಿಯಲ್ಲಿ 11,000 ಕೋಟಿ ಅವರು ಬೇರೆ ಅದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಎದಕ್ಕೆ ಬಳಕೆ ಮಾಡಿಕೊಂಡಿದಾರ? ನಾವೇನು ಗ್ಯಾರಂಟಿಗಳ ವಿರುದ್ಧವಾಗಿ ನಾವಲ್ಲ. 2024-25 ಇಸ್ವಿಗೆ ಎಷ್ಟು ಬಳಕೆ ಮಾಡಿಕೊಂಡ್ರಿ ನೀವು? 14,000 ಕೋಟಿ, 282 ಕೋಟಿ, 14,282 ಕೋಟಿ ಇವತ್ತು ಈ ಹಣವನ್ನು ತಾವು ಬಳಕೆ ಮಾಡಿಕೊಂಡ್ರಿ. ಈ 23, 24, 25 ಇಸ್ವಿ ಅಂದ್ರೆ 2 ವರ್ಷಗಳಲ್ಲೇ ಬಳಕೆ ಮಾಡಿಕೊಂಡಿರೋದು 25,000 ಕೋಟಿ ಹಣ. 25,000 ಕೋಟಿ, 25,000 ಕೋಟಿ ಬಳಕೆ ಮಾಡಿಕೊಂಡು ಪುನಃ ಈ ಸಾರಿ ಅವರು ಇವಾಗೇನೋ ಬಜೆಟ್ ಅಧಿವೇಶನ ಕರೆದಾರಂತೆ. ಅದರಲ್ಲಿ ಅವರು ಗ್ಯಾರಂಟಿಗಳ ಸಲುವಾಗಿ ಎಷ್ಟು ತೆಗೆದಿಟ್ಟಾರಂದ್ರೆ ಪುನಃ 14,488.86 ಇಷ್ಟು ಹಣ ತೆಗೆದಿಟ್ಟಾರಂತೆ. ಇವತ್ತು ಎಲ್ಲಾ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಂತ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿ ಸುಮ್ಮನೆ ಕೂಡಲ್ಲ. ಇದು ವೆರಿ ಕ್ಲಿಯರ್. ಎಲ್ಲೋ ಒಂದು ಕಡೆ ಸರ್ಕಾರದ ರೊಕ್ಕ, ಇವತ್ತು ಬಡವರ ರೊಕ್ಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೊಕ್ಕ,